Students, welcome to another class from Avin's Biology. So in today's class, we are going to discuss a topic related to reproductive health. And this topic is very important from your examination point. And the topic is contraceptives. So contraceptives, or it can be even called as contraceptive methods. So contraceptives are those methods or devices that can be used to avoid pregnancy. So these contraceptives are nothing but these are the methods or devices that are used to avoid pregnancy. So contraceptives ಅಂದ್ರೆ ಏನು? ಡಿವೈಸಸ್ ಆಗ್ಬೋದು. ಏನಾಗ್ಬೋದು? ಡಿವೈಸಸ್ ಆಗ್ಬೋದು ಅಥವಾ ಮೆಥಡ್ಸ್ ಆಗ್ಬೋದು. ಏನ್ ಮಾಡಕ್ಕೆ? ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಏನನ್ನ ಅವಾಯ್ಡ್ ಮಾಡಕ್ಕೆ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡೋದು? ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಕ್ಕೆ ನಾವೇನ್ ಮಾಡ್ತೀವಿ? ಕಾಂಟ್ರಾಸೆಪ್ಟಿವ್ಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಮೆಥಡ್ಸ್ ಆದ್ರೂ ಆಗ್ಬೋದು ಅಥವಾ ಡಿವೈಸಸ್ ಆದ್ರೂ ಬರ್ಬೋದು. ಸೊ ಕಾಂಟ್ರಾಸೆಪ್ಟಿವ್ಸ್ ಅಂತ ಕೇಳಿದಾಗ ಏನ್ ಬರೀಬೇಕು ನೀವು? ದೀಸ್ ಆರ್ ದ ಮೆಥಡ್ಸ್ ಆರ್ ಡಿವೈಸಸ್ ದಟ್ ಆರ್ ಯೂಸ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಸೊ ಸಚ್ ಮೆಥಡ್ಸ್ ವಿ ಕಾಲ್ ಇಟ್ ಆಸ್ ಕಾಂಟ್ರಾಸೆಪ್ಟಿವ್ಸ್. ಸೊ ಇಲ್ಲಿ ನಾವು ಯಾವುದೇ ಮೆಥಡ್ ಆಗ್ಬೋದು ಅಥವಾ ಯಾವುದೇ ಡಿವೈಸ್ ಆಗ್ಬೋದು ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡಿದಾಗ ಅದಕ್ಕೆ ಒಂದಷ್ಟು ಫೀಚರ್ಸ್ ಇರಬೇಕು. ಆ ಫೀಚರ್ಸ್ ಇದ್ದಾಗ ನಾವು ಅದನ್ನ ಆ ಫೀಚರ್ಸ್ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಏನೇನು ಇರಬೇಕು ಒಂದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿಬೇಕಾದ್ರೆ ಅದಕ್ಕೆ ಏನೇನು ಇರಬೇಕು? ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ನಾವು ಕರಿಬೇಕಾದ್ರೆ ಆ ಕಾಂಟ್ರಾಸೆಪ್ಟಿವ್ಸ್ಗೆ ಏನಿದ್ರೆ ನಾವು ಅದನ್ನ ಯಾವ ಒಂದು ಕ್ಯಾರೆಕ್ಟರ್ಸ್ ಅಥವಾ ಫೀಚರ್ಸ್ ಇದ್ರೆ ನಾವು ಅದನ್ನ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್. ಈಸಿಲಿ ಅವೈಲೇಬಲ್. ಸೊ ನಮಗೆ ಏನಾಗಬೇಕು? ಅದು ಈಸಿಯಾಗಿ ಸಿಗಬೇಕು. ಸೊ ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂಡ್ ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. ಯೂಸರ್ ಫ್ರೆಂಡ್ಲಿ ಏನಾಗಿರ್ಬೇಕು? ಅದು ಯೂಸರ್ ಫ್ರೆಂಡ್ಲಿ ಇರಬೇಕು. ಯೂಸರ್ ಫ್ರೆಂಡ್ಲಿ ಅಂದ್ರೆ ಅದನ್ನ ಈಸಿಯಾಗಿ ಯೂಸ್ ಮಾಡೋ ತರ ಇರಬೇಕು. ಸೊ ಅದನ್ನ ನಾವೇನಂತ ಕರಿತೀವಿ? ಯೂಸರ್ ಫ್ರೆಂಡ್ಲಿ ಅಂತ ಕರಿತೀವಿ. ಅಂಡ್ ಥರ್ಡ್ ಥಿಂಗ್ ಇಸ್ ಇಟ್ ಶುಡ್ ಬಿ ಎಫೆಕ್ಟಿವ್. ಇಟ್ ಶುಡ್ ಬಿ ಎಫೆಕ್ಟಿವ್. ಏನಿರ್ಬೇಕು? ಅದು ಎಫೆಕ್ಟಿವ್ ಇರಬೇಕು. ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಅದು ಆ ಕೆಲಸನ ಮಾಡಬೇಕು. ಸೊ ಅಂತದನ್ನ ನಾವೇನಂತ ಕರಿತೀವಿ? ಎಫೆಕ್ಟಿವ್ ಅಂತ ಕರಿತೀವಿ. ಅಂಡ್ ಇಟ್ ಶುಡ್ ಹ್ಯಾವ್ ನೋ ಸೈಡ್ ಎಫೆಕ್ಟ್ಸ್. ಸೊ ಏನಿರಬಾರ್ದು? ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಸೊ ಅದನ್ನ ನಾವು ಏನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಸೊ ಏನೇನಿರ್ಬೇಕು ಐಡಿಯಲ್ ಕಾಂಟ್ರಾಸೆಪ್ಟಿವ್? ಈ ಕ್ವೆಶನ್ ಯಾವ ತರ ಕೇಳ್ಬೋದು ಅಂದ್ರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕೇಳ್ಬೋದು. ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂದಾಗ ಏನಿರ್ಬೇಕದು? ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್ ಅಂಡ್ ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ ಅಂಡ್ ಇಟ್ ಶುಡ್ ಬಿ ಎಫೆಕ್ಟಿವ್ ಅಂಡ್ ಇಟ್ ಡಸಂಟ್ ಕಾಸ್ ಅಥವಾ ಇಟ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್. ಸೊ ಇಷ್ಟೆಲ್ಲ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ಅಲ್ಲಿ ಇಟ್ ಶುಡ್ ಬಿ ರಿವರ್ಸಿಬಲ್. ಇಟ್ ಶುಡ್ ಬಿ ರಿವರ್ಸಿಬಲ್. ರಿವರ್ಸಿಬಲ್ ಅಂದ್ರೆ ನಾವು ಒಂದ್ಸರಿ ಯೂಸ್ ಮಾಡಿದ್ರೆ ಅದನ್ನ ಏನ್ ಮಾಡೋ ತರ ಇರಬೇಕು? ರಿಮೂವ್ ಮಾಡೋ ತರ ಇರಬೇಕು. ಸೊ ಅದು ಆ ತರ ಇದ್ದಾಗ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಯಾಕಂದ್ರೆ ಯಾರೇ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡ್ತಾರಂದ್ರೆ ಪ್ರೆಗ್ನೆನ್ಸಿನ ಡಿಲೇ ಮಾಡಕ್ಕೆ ಅಥವಾ ಸ್ಪೇಸಿಂಗ್ ಮಾಡಕ್ಕೆ ಈ ಕಾಂಟ್ರಾಸೆಪ್ಟಿವ್ಸ್ ನ ಯೂಸ್ ಮಾಡ್ತಾರೆ. ಸೊ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಏನಿರ್ಬೇಕು? ಅದು ಈಸಿಯಾಗಿ ರಿಮೂವ್ ಮಾಡೋ ತರ ಅಥವಾ ರಿವರ್ಸಿಬಲ್ ಇರಬೇಕು. ಸೊ ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್ ಕ್ವೆಶ್ಚನ್. ವಾಟ್ ಆರ್ ದ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕೇಳ್ಬೋದು. ಸೊ ಆಗ ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್, ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ, ಇಟ್ ಶುಡ್ ಬಿ ಎಫೆಕ್ಟಿವ್ ಅಂಡ್ ಇಟ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಆರ್ ಲೆಸ್ ಸೈಡ್ ಎಫೆಕ್ಟ್ಸ್. ಸೊ ಅಂಡ್ ದೆನ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಟ್ ಶುಡ್ ಬಿ ರಿವರ್ಸಿಬಲ್. ಸೊ ಇಷ್ಟೆಲ್ಲ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ? ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ ಕಾಂಟ್ರಾಸೆಪ್ಟಿವ್ಸ್ ಅಂತ ಬಂದಾಗ ದೇರ್ ಆರ್ ವೇರಿಯಸ್ ಡಿವೈಸಸ್ ಆರ್ ಮೆಥಡ್ಸ್. ಸೊ ಇಲ್ಲಿ ವಿಲ್ ಲರ್ನ್ ಒನ್ ಬೈ ಒನ್ ಅಂಡ್ ಇನ್ ಡೀಟೇಲ್. ಸೊ ಒನ್ ಬೈ ಒನ್ ನಾವೇನ್ ಮಾಡೋಣ? ಯಾವ್ಯಾವ ಕಾಂಟ್ರಾಸೆಪ್ಟಿವ್ಸ್ ಮೆಥಡ್ ಇದೆ ಅನ್ನೋದನ್ನ ನಾವೇನ್ ಮಾಡೋಣ? ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಮೆಥಡ್ ದಟ್ ಈಸ್ ಫಸ್ಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಈಸ್ ಯುವರ್ ನ್ಯಾಚುರಲ್ ಮೆಥಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ನ್ಯಾಚುರಲ್ ಅಂತ ಕರಿತೀವಿ. ನ್ಯಾಚುರಲ್ ಮೆಥಡ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ. ಟ್ರೆಡಿಷನಲ್. The first method of contraception is natural or the traditional method. So ಇಲ್ಲಿ ನ್ಯಾಚುರಲ್ ಅಂತ ಯಾಕೆ ಕರೀತಾರೆ ಅಂದ್ರೆ
ದಿಸ್ ಡಸಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ, ಇಲ್ಲಿ ಎಕ್ಸ್ಟ್ರಾ ಒಂದು ಯಾವುದೇ ಒಂದು ಇದನ್ನ ನಾವು ಯೂಸ್ ಮಾಡಲ್ಲ, ಎಕ್ಸ್ಟ್ರಾ ಥಿಂಗ್ಸ್ ಯಾವುದೇ ಯೂಸ್ ಮಾಡಲ್ಲ. ಅಂಡ್ ಇಟ್ ಈಸ್ ಕಾಲ್ಡ್ ಅಸ್ ಟ್ರೆಡಿಷನಲ್ ಬಿಕಾಸ್ ಇದನ್ನ ಏನ್ ಮಾಡ್ತಿದ್ದಾರೆ, ತುಂಬಾ ಹಳೆ ಕಾಲದಿಂದಲೂ ಏನ್ ಮಾಡ್ಕೊಂಡ್ ಬರ್ತಿದ್ದಾರೆ, ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಹಂಗಾಗಿ ಇದನ್ನ ನಾವು ಏನಂತ ಕರಿತೀವಿ, ನ್ಯಾಚುರಲ್ ಮೆಥಡ್ಸ್ ಅಂತೀವಿ ಅಥವಾ ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಏನಾಗುತ್ತೆ, ಸ್ಪರ್ಮು ಮತ್ತೆ ಎಗ್ ಮೀಟ್ ಮಾಡೋದನ್ನ ನಾವ್ ಏನ್ ಮಾಡ್ತೀವಿ, ತಡಿತೀವಿ. ಸ್ಪರ್ಮು ಮತ್ತೆ ಎಗ್ ಮೀಟ್ ಮಾಡೋದನ್ನ ಏನ್ ಮಾಡ್ತೀವಿ, ತಡಿತೀವಿ. ಸೊ ಅಂತದ್ನ ಈ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಆಗೋದೇನೋ ಒಂದು ಸ್ಪರ್ಮು ಮತ್ತೆ ಎಗ್ ಏನಾಗಲ್ಲ, ಫಿಸಿಕಲ್ ಆಗಿ ಮೀಟ್ ಆಗಲ್ಲ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ನ್ಯಾಚುರಲ್ ಆರ್ ದ ಟ್ರೆಡಿಷನಲ್ ಮೆಥಡ್ಸ್. ಸೊ ಈ ನ್ಯಾಚುರಲ್ ಅಥವಾ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ದೇರ್ ಆರ್ ತ್ರೀ ಮೆಥಡ್ಸ್. ಇದ್ರೊಳಗಡೆ ಮತ್ತೆ 3 ಮೆಥಡ್ ಬರುತ್ತೆ. ದ ಫಸ್ಟ್ ಥಿಂಗ್ ಈಸ್, ದ ಫಸ್ಟ್ ನ್ಯಾಚುರಲ್ ಮೆಥಡ್ ಈಸ್ periodic abstinence ಅಂತ ಕರಿತೀವಿ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಇದು ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಫಸ್ಟ್ ಮೆಥಡ್. ಯಾವ್ದದು, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಸೊ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೀವಿ. ಅಬ್ಸ್ಟಿನೆನ್ಸ್ ಅಂದ್ರೆ ಆಬ್ಸೆಂಟ್, ಏನೋ ಆಬ್ಸೆಂಟ್. ಸೊ ಪೀರಿಯಾಡಿಕ್ ಅಂದ್ರೆ ಈಗ ನಾರ್ಮಲ್ ಆಗಿ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು 28 ಡೇಸ್ ಆಗುತ್ತೆ. ಎಷ್ಟು ಡೇಸ್ ಆಗುತ್ತೆ, 28 ಡೇಸ್. ಈ ಮೆನ್ಸ್ಟ್ರಲ್ ಸೈಕಲ್ 28 ಡೇಸ್ ಅಲ್ಲಿ ಎಗ್ ರಿಲೀಸ್ ಆಗೋ ಡೇ ಬಂದು 14th ಡೇ. ಎಗ್ ಯಾವತ್ತು ರಿಲೀಸ್ ಆಗುತ್ತೆ, 14th ಡೇ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ನ 10th ಡೇ ಟು 17th ಡೇ. ಸೊ ಎಷ್ಟು ದಿನ 10th ಡೇ ಟು 17th ಡೇ ಏನ್ ಮಾಡಬೇಕು, ಸೆಕ್ಷುವಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಬೇಕು. ಏನ್ ಅವಾಯ್ಡ್ ಮಾಡಬೇಕು, ಸೆಕ್ಷುವಲ್ ಇಂಟರ್ಕೋರ್ಸ್ ನ ಎಷ್ಟು ದಿನದಿಂದ ಅವಾಯ್ಡ್ ಮಾಡಬೇಕು, 10th ಡೇ ಟು 17th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಸೊ 10th ಡೇ ಟು 17th ಡೇ ಏನ್ ಮಾಡ್ತೀವಿ, ಇದನ್ನ ಸೆಕ್ಷುವಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್. ದಟ್ ಈಸ್ 10th ಡೇ ಟು 17th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಸೊ ಈ ಪೀರಿಯಡ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಫರ್ಟೈಲ್ ಪೀರಿಯಡ್. ಯಾವ ಪೀರಿಯಡ್, 10th ಡೇ ಟು 17th ಡೇ, ಆ ಪೀರಿಯಡ್ ನ ನಾವೇನಂತ ಕರಿತೀವಿ, ಫರ್ಟೈಲ್ ಪೀರಿಯಡ್. ಯಾಕಂದ್ರೆ ಎಗ್ ರಿಲೀಸ್ ಆಗೋದು ಯಾವತ್ತು, 14th ಡೇ. ಇದು ಜ್ಞಾಪಕ ಇರಲಿ, ಎಗ್ ಯಾವತ್ತು ರಿಲೀಸ್ ಆಗುತ್ತೆ, 14th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಅಂಡ್ ಎಗ್ಗೆ ಲೈಫ್ ಸ್ಪ್ಯಾನ್ ಬಂದು 1 ಡೇ ಇರುತ್ತೆ, ನಾರ್ಮಲ್ 1 ಡೇ, ಅದಕ್ಕಿಂತ ಕಡಿಮೆ ಇರುತ್ತೆ ಲೈಫ್ ಸ್ಪ್ಯಾನ್. ಸೊ ಹಂಗಾಗಿ ಸ್ಪರ್ಮ್ ಬಂದು 3 to 4 ಡೇಸ್ ಇರುತ್ತೆ. ಸ್ಪರ್ಮ್ಗೆ ಎಷ್ಟು ದಿನ ಇರುತ್ತೆ, ಇದು ಲೈಫ್ ಸ್ಪ್ಯಾನ್ 3 to 4 ಡೇಸ್. ಸೊ ಹಂಗಾಗಿ ಈ ಒಂದು 7 ಡೇಸ್ ನಾವು ಏನ್ ಮಾಡಬೇಕು, ಸೆಕ್ಷುವಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಬೇಕು. ಸೊ ಇಲ್ಲಿ ಅವಾಯ್ಡ್ ಆದಾಗ ಏನಾಗುತ್ತೆ, ಆ ಒಂದು ಎಗ್ 14th ಡೇ ರಿಲೀಸ್ ಆದ್ರೂ ಒಂದಿನ ಮುಂದೆ ಆಗ್ಬೋದು ಅಥವಾ ಒಂದಿನ ಹಿಂದೆ ಆಗ್ಬೋದು. ಸೊ ಆಗ ಏನಾಗುತ್ತೆ, ಈ ಅದು ಲೈಫ್ ಸ್ಪ್ಯಾನ್ ಮುಗಿದ್ಮೇಲೆ ಸ್ಪರ್ಮ್ ಮತ್ತೆ ಎಗ್ ಮೀಟ್ ಆಗೋ ಚಾನ್ಸಸ್ ಏನಾಗುತ್ತೆ, ಅಲ್ಲಿ ಇರಲ್ಲ. ಸೊ ಆಗ ಏನಾಗಲ್ಲ, ನಿಮಗೆ ಕಾಂಟ್ರಸೆಪ್ಷನ್ ಆಗುತ್ತೆ. ಸೊ ಹಂಗಾಗಿ ಕನ್ಸೀವ್ ಆಗಲ್ಲ, ಅಲ್ಲಿ ಏನಾಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ, ಜೊತೆಗೆ ಕನ್ಸೀವ್ ಆಗಲ್ಲ. ಸೊ ಇಲ್ಲಿ ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್ ಅಂದ್ರೆ ಏನು, 10th ಡೇ ಟು 17th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಏನ್ ಅವಾಯ್ಡ್ ಮಾಡಬೇಕು, ಸೆಕ್ಷುವಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಬೇಕು. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಅಂಡ್ ಸೆಕೆಂಡ್ ನ್ಯಾಚುರಲ್ ಆರ್ ದ ಟ್ರೆಡಿಷನಲ್ ಮೆಥಡ್ ಈಸ್ coitus interrupts. This is the second natural or the traditional method. ಏನಿದು, coitus interrupts. ಸೊ ಈ coitus interrupts ಅಂದ್ರೆ ಇನ್ಸೆಮಿನೇಷನ್ ಆಗೋ ಟೈಮ್, ಇನ್ಸೆಮಿನೇಷನ್ ಅವಾಯ್ಡ್ ಮಾಡೋದು. ಏನು ಅವಾಯ್ಡ್ ಮಾಡೋದು, ಇನ್ಸೆಮಿನೇಷನ್ ಅವಾಯ್ಡ್ ಮಾಡೋದು. ಸೊ ಬಿಫೋರ್ ದ ಎಜಾಕ್ಯುಲೇಷನ್ ಪೆನಿಸ್ ನ ಏನ್ ಮಾಡ್ತಾರೆ, ವೆಜೈನದಿಂದ ರಿಮೂವ್ ಮಾಡ್ತಾರೆ. ಸೊ ಪೆನಿಸ್ ನ ಏನ್ ಮಾಡಬೇಕು, ವೆಜೈನದಿಂದ ರಿಮೂವ್ ಮಾಡಬೇಕು ಜಸ್ಟ್ ಬಿಫೋರ್ ದ ಎಜಾಕ್ಯುಲೇಷನ್. ಸೊ ಅದನ್ನ ನಾವೇನಂತ ಕರಿತೀವಿ, coitus interrupts ಅಂತ ಕರಿತೀವಿ. ಸೊ coitus interrupts ಅಲ್ಲಿ ಏನ್ ಮಾಡಬೇಕು, penis has to be removed from the vagina before the ejaculation. ಸೊ ಅದನ್ನ ನಾವೇನಂತ ಕರಿತೀವಿ, coitus interrupts ಅಂತ ಕರಿತೀವಿ. This is the second traditional method. And the third traditional method is called as lactational amnorrhea. ಏನಂತ ಕರಿತೀವಿ ಅದನ್ನ, ಲ್ಯಾಕ್ಟೇಷನಲ್ ಆಮ್ನೋರಿಯಾ ಅಂತ ಕರಿತೀವಿ. ಥರ್ಡ್ ನ್ಯಾಚುರಲ್ ಮೆಥಡ್, ಲ್ಯಾಕ್ಟೇಷನಲ್ ಆಮ್ನೋರಿಯಾ. ಸೊ ಲ್ಯಾಕ್ಟೇಷನಲ್ ಆಮ್ನೋರಿಯಾ ಏನು ಅಂದ್ರೆ, ಪ್ಯಾಚುರೇಷನ್ ಆಗುತ್ತೆ. ಪ್ಯಾಚುರೇಷನ್ ಅಂದ್ರೆ ಡೆಲಿವರಿ ಆಗುತ್ತೆ, ಬೇಬಿ ಡೆಲಿವರಿ ಆದ್ಮೇಲೆ ಅಂಟಿಲ್ 6 months. ಸೊ ಫ್ರಮ್ ದ ಡೇಟ್ ಆಫ್ ಡೆಲಿವರಿ ಅಂಟಿಲ್ 6 months. ಸೊ ಏನಾಗುತ್ತೆ, ಲ್ಯಾಕ್ಟೇಷನ್ ಆಗ್ತಿರುತ್ತೆ, ಲ್ಯಾಕ್ಟೇಷನ್ ಆಗುತ್ತಿರುತ್ತೆ. ಈ ಟೈಮಲ್ಲಿ ದೇರ್ ವಿಲ್ ಬಿ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಆಸ್ ವೆಲ್ ಆಸ್ ಓವ್ಯುಲೇಷನ್. ಸೊ ಯಾವ ಟೈಮಲ್ಲಿ, ಪ್ಯಾಚುರೇಷನ್ ಆದ್ಮೇಲೆ
until 6 months, from the date of paturation till 6 months. ಸೊ ಏನಿರಲ್ಲ, ಲ್ಯಾಕ್ಟೇಷನ್ ಆಗ್ತಿರ್ಬೇಕು. ಲ್ಯಾಕ್ಟೇಷನ್ ಆಗೋ ಟೈಮಲ್ಲಿ ಏನಾಗುತ್ತೆ, ಮೆನ್ಸ್ಟ್ರಲ್ ಸೈಕಲ್ ಆಬ್ಸೆಂಟ್ ಇರುತ್ತೆ, ಜೊತೆಗೆ ಓವ್ಯುಲೇಷನ್ ಕೂಡ ಆಬ್ಸೆಂಟ್ ಇರುತ್ತೆ. ಸೊ ಈ ಟೈಮಲ್ಲಿ ಇನ್ ಕೇಸ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೂ ಕೂಡ ಅಲ್ಲಿ ಏನಾಗಲ್ಲ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಕ್ಟೇಷನಲ್ ಆಮ್ನೋರಿಯಾ. ಸೊ ಈ ಲ್ಯಾಕ್ಟೇಷನಲ್ ಆಮ್ನೋರಿಯಾ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸೊ ಫ್ರಮ್ ದ ಡೇಟ್ ಆಫ್ ಪ್ಯಾಚುರೇಷನ್ ಅಂದ್ರೆ ಡೆಲಿವರಿ ಆಗುತ್ತೆ ಬೇಬಿ ಡೆಲಿವರಿ ಆದ್ಮೇಲೆ 6 ತಿಂಗಳವರೆಗೂ ಏನಾಗ್ತಿರುತ್ತೆ, ಲ್ಯಾಕ್ಟೇಷನ್ ಆಗ್ತಿರುತ್ತೆ. ಅಂದ್ರೆ ತಾಯಿ ಏನ್ ಮಾಡ್ತಿರ್ತಾರೆ, ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಏನಾಗಲ್ಲ, ಮೆನ್ಸ್ಟ್ರಲ್ ಸೈಕಲ್ ಆಬ್ಸೆಂಟ್ ಆಗಿರುತ್ತೆ, ಜೊತೆಗೆ ಓವ್ಯುಲೇಷನ್ ಕೂಡ ಆಬ್ಸೆಂಟ್ ಆಗುತ್ತೆ. ಮೆನ್ಸ್ಟ್ರಲ್ ಸೈಕಲ್ ಆಗ್ತಿಲ್ಲ ಅಂದ್ರೆ ಓವ್ಯುಲೇಷನ್ ಆಬ್ಸೆಂಟ್ ಆಗ್ತಿದೆ ಅಂತ ಅರ್ಥ, ಓವ್ಯುಲೇಷನ್ ಇರಲ್ಲ ಅಂತ ಅರ್ಥ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೋದು, ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೂ ಕೂಡ ಅಲ್ಲಿ ಏನಾಗಲ್ಲ, ಪ್ರೆಗ್ನೆನ್ಸಿ ಆಗಲ್ಲ. ಸೊ ದಟ್ ಈಸ್ ಯುವರ್ ಲ್ಯಾಕ್ಟೇಷನಲ್ ಆಮ್ನೋರಿಯಾ. ಸೊ ದೀಸ್ ಆರ್ ದ 3 ಮೆಥಡ್ಸ್ ದಟ್ ಕಮ್ಸ್ ಅಂಡರ್ ನ್ಯಾಚುರಲ್ ಆರ್ ದ ಟ್ರೆಡಿಷನಲ್ ಮೆಥಡ್ಸ್. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ನ್ಯಾಚುರಲ್ ಮೆಥಡ್ಸ್ ಅಂದ್ರೆ, ಇಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕೆ ಅಂದ್ರೆ ನಾವು ಬೇರೆ ಒಂದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಅಥವಾ ಮೆಡಿಕಲ್ ಡಿವೈಸಸ್ ಇರ್ಬೋದು, ನಾವು ಏನನ್ನು ಇಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಹಂಗಾಗಿ ಈ ಮೆಥಡ್ ಅಡ್ವಾಂಟೇಜ್ ಏನು, ಇಟ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್. ಇಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ಫೇಲ್ಯೂರ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫೇಲ್ಯೂರ್ ಚಾನ್ಸಸ್ ಏನಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಬಟ್ ಒಂದು ಅಡ್ವಾಂಟೇಜ್ ಏನು, ಇಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ದೀಸ್ ಆರ್ ದ 3 ನ್ಯಾಚುರಲ್ ಆರ್ ದ ಟ್ರೆಡಿಷನಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. So that is about first method. First method is the natural or the traditional method. And next we'll discuss the second second contraceptive method, that is IUDs ಅಂತ ಕರೀತೀವಿ. ಏನಂತ ಕರೀತೀವಿ ಅದನ್ನ, IUDs. It is otherwise called as intrauterine devices. Intrauterine devices. As the name suggests, intrauterine device, these are the devices which are inserted into the uterus. ಇದು ಬರೀ ಫೀಮೇಲ್ಸ್ ಗೆ ಮಾತ್ರ ಇರುತ್ತೆ. ಯಾರಿಗೆ ಮಾತ್ರ ಇಂಟ್ರಾಯುಟರೈನ್ ಡಿವೈಸಸ್ ಬರೋದು, ಬರೀ ಫೀಮೇಲ್ಸ್ ಗೆ ಮಾತ್ರ. ಸೊ ದೀಸ್ ಆರ್ ದ ಡಿವೈಸಸ್ ದಟ್ ಆರ್ ಇನ್ಸರ್ಟೆಡ್ ಇಂಟು ದ uterus through vagina. So which prevents fertilization. So ಅದನ್ನ ನಾವೇನಂತ ಕರಿತೀವಿ, ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಟ್ರಾಯುಟರೈನ್ ಡಿವೈಸಸ್, ದೀಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಓನ್ಲಿ ಬೈ ದ ಡಾಕ್ಟರ್ಸ್. ಒಂದು ಡಾಕ್ಟರ್ಸ್ ಇನ್ಸರ್ಟ್ ಮಾಡಬಹುದು, ಅಥವಾ ಪ್ರಾಕ್ಟೀಸ್ ನರ್ಸಸ್ ಮಾತ್ರ ಏನ್ ಮಾಡಬಹುದು, ಇದನ್ನ ಡಿವೈಸಸ್ ನ ಇನ್ಸರ್ಟ್ ಮಾಡಬಹುದು. ಯಾರಿಗೆ, ಫಿಮೇಲ್ಸ್ ಗೆ. ಇಂಟ್ರಾಯುಟರೈನ್ ಅಂತ ಯಾಕೆ ಕರಿತೀವಿ, ಬಿಕಾಸ್ ದೀಸ್ ಆರ್ ದ ಡಿವೈಸಸ್ ದಟ್ ಆರ್ ಇನ್ಸರ್ಟೆಡ್ ಇಂಟು ದ ಯುಟಿರಸ್. ಯುಟಿರಸ್ ಒಳಗಡೆ ಇನ್ಸರ್ಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಟ್ರಾಯುಟರೈನ್ ಡಿವೈಸಸ್ ಅಲ್ಲಿ ಅಗೇನ್ ದೇರ್ ಆರ್ 3 ಟೈಪ್ಸ್. ಒಂದು, the first intrauterine devices is non-medicated IUDs. Non-medicated IUDs. So ಇಲ್ಲಿ ಫಸ್ಟ್ ಬರೋದು ಯಾವುದು, ಇಂಟ್ರಾಯುಟರೈನ್ ಡಿವೈಸಸ್ ಅಲ್ಲಿ non-medicated IUDs. Non-medicated IUDs ಅಂದ್ರೆ ಇಲ್ಲಿ ಯಾವುದೇ ತರಹದ ಇದರಲ್ಲಿ ಒಂದು ಕೆಮಿಕಲ್ಸ್ ಏನಾಗಲ್ಲ, ರಿಲೀಸ್ ಆಗ್ತಿರಲ್ಲ. ಸೊ ಅದಕ್ಕೋಸ್ಕರ ಇದೇನಂತ ಕರಿತೀವಿ ನಾವು, ನಾನ್ ಮೆಡಿಕೇಟೆಡ್ IUDs ಅಂತ ಕರಿತೀವಿ. ಈ ನಾರ್ಮಲ್ ಆಗಿ ಏನ್ ಮಾಡುತ್ತೆ ಅಂದ್ರೆ, ಸ್ಪರ್ಮು ಮತ್ತೆ ಇದು ಫಿಸಿಕಲ್ ಆಗಿ ಮೀಟ್ ಆಗೋದನ್ನ ಏನ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಸೊ ದಟ್ ಈಸ್ ಯುವರ್ ನಾನ್ ಮೆಡಿಕೇಟೆಡ್ IUDs. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ, ದೇರ್ ಇಸ್ ಎ ಡಿವೈಸ್ ವಿಚ್ ಇಸ್ ಕಾಲ್ಡ್ ಆಸ್ ಲಿಪೀಸ್ ಲೂಪ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ, ಲಿಪೀಸ್ ಲೂಪ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಮೆಡಿಕೇಟೆಡ್ IUD. ನಾನ್ ಮೆಡಿಕೇಟೆಡ್ IUD ಇದು ಏನ್ ಮಾಡುತ್ತೆ, ಯಾವುದೇ ತರದ ಕೆಮಿಕಲ್ಸ್ ರಿಲೀಸ್ ಮಾಡಲ್ಲ, ಬಟ್ ಏನ್ ಮಾಡುತ್ತೆ, ಜಸ್ಟ್ ಇಟ್ ಪ್ರಿವೆಂಟ್ಸ್ ದ ಫಿಸಿಕಲ್ ಮೀಟಿಂಗ್ ಆಫ್ ಸ್ಪರ್ಮ್ ಅಂಡ್ ಎಗ್. ಸೊ ದಟ್ ಈಸ್ ಯುವರ್ ನಾನ್ ಮೆಡಿಕೇಟೆಡ್ IUDs. ಸೆಕೆಂಡ್ IUD ಬಂದು ಕಾಪರ್ ರಿಲೀಸಿಂಗ್ IUDs ಅಂತ ಕರಿತೀವಿ. ಕಾಪರ್ ರಿಲೀಸಿಂಗ್ IUDs. ಯಾವ ಸೆಕೆಂಡ್, ಕಾಪರ್ ರಿಲೀಸಿಂಗ್ IUDs, ಅಥವಾ ಇದನ್ನ ಕಾಪರ್ IUDs ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ, ಕಾಪರ್ IUDs. ಸೊ ಕಾಪರ್ IUDs ಅಲ್ಲಿ ಎಕ್ಸಾಂಪಲ್ ಬಂದು CUT, CU7 and multi-load 375. So these are some of the examples of copper IUDs. ಯಾವ್ಯಾವುದು, CUT, CU7 and multi-load 375. So CU, it stands for copper. ಇದು copper T, CUT and CU7 and multi-load 375. These examples are very important.
ಗಿವ್ ಎನಿ ಟೂ ಎಕ್ಸಾಂಪಲ್ಸ್ ಫಾರ್ ಕಾಪರ್ ರಿಲೀಸಿಂಗ್ IUDs ಅಂತ ಕೇಳ್ತಾರೆ. ಸೊ ಯು ಶುಡ್ ಮೆನ್ಷನ್ ಎನಿ ಆಫ್ ದ ಟೂ, CUT, CU7 or multi-load 375. These are the copper releasing IUDs. And next IUDs we have is hormonal IUDs. Third type of IUDs ಯಾವ್ದು ಬರುತ್ತೆ? ಹಾರ್ಮೋನಲ್ IUDs. ಯಾವ IUDs ಬರುತ್ತೆ ಇಲ್ಲಿ? ಹಾರ್ಮೋನಲ್ IUDs. ಇದಕ್ಕೆ ಎಕ್ಸಾಂಪಲ್ಸ್ ಬಂದು LNG20 and Progesta-Cert. So these two are the examples for hormonal IUDs. ಯಾವ್ಯಾವ್ದು? LNG20 and Progesta-Cert. These are the various intrauterine devices, that is non-medicated IUDs ಬಂದು Lippis loop, copper releasing IUDs ಬಂದು CUT, CU7 ಮತ್ತೆ multi-load 375, hormonal IUDs ಬಂದು LNG20 ಮತ್ತೆ Progesta-Cert. ಇಲ್ಲಿ ಇನ್ನೊಂದು ನಾವು ಏನ್ ತಿಳ್ಕೊಬೇಕಂದ್ರೆ ಇಲ್ಲಿ ಯಾವ ತರ ಈ IUDs ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು. ಸೊ ಅದರಲ್ಲೂ ಕಾಪರ್ ರಿಲೀಸಿಂಗ್ IUDs ಏನ್ ಮಾಡುತ್ತೆ ಮತ್ತೆ ಹಾರ್ಮೋನಲ್ IUDs ಏನ್ ಮಾಡುತ್ತೆ. ಸೊ ದಟ್ ವಿಲ್ ಡಿಸ್ಕಸ್. ಸೊ ಕಾಪರ್ IUDs ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ದ ರಿಲೀಸ್ ಕಾಪರ್ ಅಯಾನ್ಸ್. ಈಗ ಯುಟಿರಸ್ ಅಲ್ಲಿ ಇನ್ಸರ್ಟ್ ಮಾಡಿರ್ತಾರೆ, ಯುಟಿರಸ್ ಒಳಗಡೆ ಏನ್ ಮಾಡುತ್ತೆ ಅದು ಕಾಪರ್ ರಿಲೀಸಿಂಗ್ IUD ಕಾಪರ್ ನ ರಿಲೀಸ್ ಮಾಡುತ್ತೆ. ಏನ ರಿಲೀಸ್ ಮಾಡುತ್ತೆ ಅದು? ಕಾಪರ್ ನ ರಿಲೀಸ್ ಮಾಡುತ್ತೆ. ಸೊ ಕಾಪರ್ ರಿಲೀಸ್ ಮಾಡಿದ್ರೆ ಏನಾಗುತ್ತೆ, ಆ ಕಾಪರ್ ಅಯಾನ್ಸ್ ಏನ್ ಮಾಡ್ತವೆ, ದೇ ವಿಲ್ ಡಿಕ್ರೀಸ್ ದ ಸ್ಪರ್ಮ್ ಮೊಟಿಲಿಟಿ. ಕಾಪರ್ IUDs ಹೇಳ್ತಾ ಇದ್ದೀನಿ ನಿಮಗೆ, ಒಂದು ಅದು ಏನ್ ಮಾಡುತ್ತೆ, ಡಿಕ್ರೀಸ್ ಸ್ಪರ್ಮ್ ಮೊಟಿಲಿಟಿ. ಸೊ ಕಾಪರ್ ಅಯಾನ್ಸ್ ಏನ್ ಮಾಡುತ್ತೆ, ಒಂದು ಸ್ಪರ್ಮ್ ಮೊಟಿಲಿಟಿನ ಡಿಕ್ರೀಸ್ ಮಾಡುತ್ತೆ. ಅಂದ್ರೆ ಸ್ಪರ್ಮ್ ಮೂವ್ ಆಗೋ ಮೂವ್ಮೆಂಟ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಯಾವಾಗ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗುತ್ತೋ ಆಗ ಫರ್ಟಿಲೈಸ್ ಆಗೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಫರ್ಟಿಲೈಸ್ ಆಗೋ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ದಟ್ ಈಸ್ ಯುವರ್ ಕಾಪರ್ IUDs ಏನ್ ಮಾಡುತ್ತೆ, ದ ಡಿಕ್ರೀಸ್ ಸ್ಪರ್ಮ್ ಮೊಟಿಲಿಟಿ ಅಂಡ್ ಆಲ್ಸೋ ಇಟ್ ಡಿಕ್ರೀಸಸ್ ದ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್. Fertilizing capacity of the sperm. They decrease fertilizing capacity of the sperm. So these are the two. This is how the copper IUDs ಏನ್ ಮಾಡೋದು ಈ ತರ ಕೆಲಸ ಮಾಡುತ್ತೆ. ಒಂದು ಸ್ಪರ್ಮ್ ಮೊಟಿಲಿಟಿ ಡಿಕ್ರೀಸ್ ಮಾಡುತ್ತೆ ಅಂಡ್ ಸೆಕೆಂಡ್ ಥಿಂಗ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ದಟ್ ಈಸ್ ಅಬೌಟ್ ದ ಯಾವುದು copper IUDs. And next we have is the hormonal IUDs. ಯಾವ IUDs ಅದು? Hormonal IUDs, as the name suggests, ಇದು ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಏನ ರಿಲೀಸ್ ಮಾಡುತ್ತೆ? ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ಹಾರ್ಮೋನಲ್ IUDs ಏನ್ ಮಾಡುತ್ತೆ ಅಂದ್ರೆ they make uterus unsuitable for implantation. They make uterus unsuitable for implantation. ಹಂಗಂದ್ರೆ ಏನು ಅಂದ್ರೆ, ಈಗ ಸ್ಪರ್ಮ್ ಎಗ್ ಮೀಟ್ ಆಗಿ ಫರ್ಟಿಲೈಸ್ ಆಗಿದೆ, ಫರ್ಟಿಲೈಸ್ ಆಗಿದ್ದು ಎಂಬ್ರಿಯೋ ಇಟ್ ಹ್ಯಾಸ್ ಟು ಗೆಟ್ ಇನ್ ಟು ದ ಯುಟಿರಸ್. ಯುಟಿರಸ್ ಬಂದು ಅದೇನಾಗುತ್ತೆ, ಅಟ್ಯಾಚ್ ಆಗುತ್ತೆ, ಅದನ್ನ ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಬಟ್ ಈ ಹಾರ್ಮೋನಲ್ IUDs ಏನ್ ಮಾಡ್ತವೆ ಅಂದ್ರೆ ಇಂಪ್ಲಾಂಟೇಶನ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಯಾವ ತರ ನೋಡ್ಕೊಳುತ್ತೆ? ಇಂಪ್ಲಾಂಟೇಶನ್ ಆಗದೆ ಇರೋ ತರ ಏನ್ ಮಾಡುತ್ತೆ, ನೋಡ್ಕೊಳುತ್ತೆ. ಸೊ ದಟ್ ಈಸ್ ಹೌ ದೀಸ್ IUDs, ಹಾರ್ಮೋನಲ್ IUDs ವರ್ಕ್. ಅಂಡ್ ಆಲ್ಸೋ ದೇ ಮೇಕ್ cervix hostile to sperms. They make cervix hostile to sperms. Cervix, it is a part in the reproductive tract of a female reproductive tract. ಅದರಲ್ಲಿ ಒಂದು ಪಾರ್ಟ್. ಈ cervix ಗೆ ಈ sperms ಹೋಗ್ತಿದ್ದಂಗೆ ಏನಾಗ್ತವೆ, sperms ಏನಾಗ್ತವೆ, they get killed. So this is how these hormonal IUDs work. ಒಂದು, it makes uterus unsuitable for implantation, and the second thing is it makes the cervix hostile to sperms. So this is about your ಯಾವುದು ಹಾರ್ಮೋನಲ್ IUDs. ಯಾವ ತರ ಕಾಪರ್ IUDs ಯಾವ ತರ ಕೆಲಸ ಮಾಡುತ್ತೆ ಅಂಡ್ ಹಾರ್ಮೋನಲ್ IUDs ಯಾವ ತರ ಕೆಲಸ ಮಾಡುತ್ತೆ. ಅಂಡ್ ದಿಸ್ ಕ್ವೆಶ್ಚನ್ ಕ್ಯಾನ್ ಬಿ ಆಸ್ಕ್, ಹೌ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹಾರ್ಮೋನಲ್ IUDs ಅಂಡ್ ಕಾಪರ್ ರಿಲೀಸಿಂಗ್ IUDs ಅಂತ ಕೇಳ್ಬೋದು. ಅಥವಾ ಹೌ ಡು ಕಾಪರ್ ರಿಲೀಸಿಂಗ್ IUDs ವರ್ಕ್ ಆಸ್ ಎ ಕಾಂಟ್ರಾಸೆಪ್ಟಿವ್ ಅಂತ ಕೇಳ್ಬೋದು. ಸೊ ಅವಾಗ ನೀವು ಈ ಪಾಯಿಂಟ್ಸ್ ನ ಮೆನ್ಷನ್ ಮಾಡಬೇಕಾಗತ್ತೆ. ಅಂಡ್ ಇನ್ನೊಂದು ಏನಂದ್ರೆ IUDs ಸಂಬಂಧಪಟ್ಟಿರೋದು ಏನು ಅಂದ್ರೆ, ಇದನ್ನ ತುಂಬಾ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ. ಯಾವ್ದನ್ನ? IUDs. ಯಾಕೆಂದ್ರೆ ಒನ್ ಟೈಮ್ ಇನ್ಸರ್ಟ್ ಮಾಡಿದ್ರೆ ಇದು ತುಂಬಾ ಲಾಂಗರ್ ಡ್ಯೂರೇಷನ್ ಏನ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ರಿಮೂವ್. ಸೊ ದಟ್ಸ್ ವೈ ಇಟ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಇನ್ ಇಂಡಿಯಾ ಅಂಡ್ ಇಟ್ ಈಸ್ ಯೂಸ್ಡ್. ದಟ್ ಈಸ್ ಅಬೌಟ್ ಯುವರ್ ಯಾವುದು ಹಾರ್ಮೋನಲ್ IUDs. ಅಂಡ್ ಇನ್ನೊಂದು ಏನು ಅಂದ್ರೆ,
ಯಾರು ಒಂದು ಮಗು ಮತ್ತೆ ಇನ್ನೊಂದು ಮಗುಗೆ ಸ್ಪೇಸಿಂಗ್ ಮಾಡ್ಬೇಕು, ಟೈಮ್ ತಗೋಬೇಕು ಅಂತ ಇರ್ತಾರೋ ಅಂಥವ್ರು ಏನ್ ಮಾಡ್ತಾರೆ, ಈ ನಾರ್ಮಲ್ ಆಗಿ IUDs ನ ಯೂಸ್ ಮಾಡ್ಕೋತಾರೆ. ದಟ್ ಈಸ್ ಕಾಪರ್ IUDs ಇರ್ಬೋದು ಅಥವಾ ಹಾರ್ಮೋನಲ್ IUDs ಇರ್ಬೋದು. ಸೊ ಇಲ್ಲಿಗೆ ಸ್ಟಾಪ್ ಹಿಯರ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ with the remaining ಯಾವುದು contraceptives. There are various methods that we'll discuss in the next class. Thank you.